heat, forever on fire. ಅತ ಮೈತ್ರಿಯಿಂದ ಮೂಡಾ ಸಮರ, ಇತ್ತ ಸರ್ಕಾರದಿಂದ ಚಾರ್ಜ್ ಶೀಟ್. ಬಿಜೆಪಿ ಜೆಡಿಎಸ್ ಕಾಲದ 17 ಹಗರಣಗಳನ್ನು ಬಿಚ್ಚಿಡಲು ನಿರ್ಧಾರವನ್ನ ತೆಗೆದುಕೊಂಡಿದೆ ಸರ್ಕಾರ. ನೋಡಿ, ಏಟಿಗೆ ಎದುರೇಟು, ಕೌಂಟರ್ಗೆ ಪ್ರತಿ ಕೌಂಟರ್. ಅವರೊಂದು ಆರೋಪ, ಇವರು 106 ಆರೋಪ. ಒಟ್ಟು 17 ಹಗರಣಗಳನ್ನು ಲಿಸ್ಟ್ ಮಾಡಿದ್ದಾರೆ ಸರ್ಕಾರ. ಈಗ ಅದನ್ನು ತನಿಖೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ತನಿಖೆ ಮಾಡಿರುವಂತಹ ಹಗರಣಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋಕ್ಕೂ ಕೂಡ ಪ್ಲಾನ್ ನಡೀತಾ ಇದೆ. ತನಿಖೆಯಾಗದಿರುವ ಹಗರಣಗಳು ಮತ್ತೆ ತನಿಖೆಗೆ ಬರುವ ಸಾಧ್ಯತೆಗಳಿದ್ದಾವೆ. ಕ್ಲೋಸ್ ಆಗಿರುವಂತಹ ಪ್ರಕರಣಗಳನ್ನ ರೀಓಪನ್ ಮಾಡಬೇಕು ಅನ್ನುವಂಥ ಚರ್ಚೆ ಆಗಿದೆ. ಎರಡು ಪಕ್ಷದ ನಾಯಕರ ಮೇಲಿನ ಕೇಸ್ಗೆ ಈಗ ಮರುಹುಟ್ಟು ಬರ್ತಾ ಇದೆ. ಈ ಬಗ್ಗೆ ಈಗಾಗಲೇ ಗಂಭೀರವಾಗಿ ಸರ್ಕಾರ ಕೂಡ ಚರ್ಚೆ ನಡೆಸಿದೆ. ಕೆ.ಸಿ. ವೇಣುಗೋಪಾಲ್ ಸೂಚನೆಯ ನಂತರ ತನಿಖೆಗೆ ನೀಡಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅದರಲ್ಲಿ ಯಾವುದು ಹಾಗಾದರೆ ಬಿಟ್ಕಾಯಿನ್ ಹಗರಣ, PSI ನೇಮಕಾತಿ, ಉಪನ್ಯಾಸಕರ ನೇಮಕಾತಿ, ಭೋವಿ ನಿಗಮ, ಅಂಬೇಡ್ಕರ್ ನಿಗಮದ ಹಗರಣದ ಆರೋಪ ಕೇಳಿ ಬಂದಿತ್ತು. ಅತ ಮೈತ್ರಿಯಿಂದ ನೋಡಿ ಈಗ ಮೂಡಾ ಸಮರ, ಪಾದಯಾತ್ರೆ, ಇವತ್ತು ಸಮಾವೇಶ, ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ದಾರೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ. ಈಗ ದೋಸ್ತಿ ಪಕ್ಷಗಳಿಗೆ ನಡುಕ ಹುಟ್ಟಿಸೋಕೆ ಸರ್ಕಾರ ಕೂಡ ತೀರ್ಮಾನವನ್ನು ಮಾಡಿದೆ. ನಮ್ಮ ಮೇಲೆ ಆರೋಪ ಮಾಡ್ತೀರಾ, ಸರ್ಕಾರದ ಮೇಲೆ ಸಮರ ಸಾರ್ತೀರಾ? ನೀವೇನು ಸಾಚ ಅಲ್ಲ. ನಿಮ್ಮ ಕಾಲದ ಹಗರಣಗಳು ನಾವು ರೀಓಪನ್ ಮಾಡ್ತೇವೆ, ಅವಕ್ಕೆಲ್ಲ ಮರುಜೀವ ಕೊಡ್ತೇವೆ. ಎಲ್ಲೆಲ್ಲಿ ತನಿಖೆಗಳಿನ್ನೂ ಶುರುವಾಗಿಲ್ವೋ ಅಂಥದನ್ನು ರೀಓಪನ್ ಮಾಡೋದು, ಎಲ್ಲಿ ಅರ್ಧಮರ್ಧ ಚಾರ್ಜ್ ಶೀಟ್ ಆಗಿಲ್ವೋ, ತನಿಖೆ ಆಗಿರುವಂಥ ಕೇಸ್ಗಳು, ಅದನ್ನು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂತಹ ನಿರ್ಧಾರವನ್ನು ಸರ್ಕಾರ ಈಗ ಮಾಡಿದೆ. ಅಂದರೆ ಇದೆಲ್ಲವೂ ಕೂಡ ಕೌಂಟರ್ ಅಟ್ಯಾಕ್ಗಳು. ಅವ್ರು ಹೇಗೆ ಉತ್ತರ ಕೊಡ್ತಾರೋ ಅದೇ ಮಾರ್ಗದಲ್ಲಿ ನಾವು ಕೂಡ ಉತ್ತರ ಕೊಡೋಣ. ನೀವು ಕಾನೂನಾತ್ಮಕವಾಗಿ ಹೋರಾಟನ ಸರಿ ನಮ್ಮದು ತಗೊಳ್ಳಿ, ರಾಜಕೀಯ ಮಾಡ್ತೀರಾ, ನಾವು ರಾಜಕೀಯ ಮಾಡೋಕ್ಕೆ ರೆಡಿ ಇದ್ದೀವಿ. ಈ ಥರವಾಗಿ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಹಗರಣಗಳು ಯಾವ್ಯಾವುದು? ಈಗ PSI ಹಗರಣ ಆಗಿತ್ತು, ಅದರಲ್ಲಿ ಹಲವು ಪ್ರಭಾವಿಗಳ ಹೆಸರು ಕೂಡ ತಳಕಾಕೊಂಡಿತ್ತು ಪರೋಕ್ಷವಾಗಿ. ಅದನ್ನು ಕೂಡ ಈಗ ಮತ್ತೆ ಶುರು ಮಾಡೋ ಸಾಧ್ಯತೆಗಳಿದ್ದಾವೆ. ಬಿಟ್ಕಾಯಿನ್ ದೊಡ್ಡ ಮಟ್ಟದಲ್ಲಿ ಹಗರಣ, ಶ್ರೀಕೇನಿದ್ದಾನೆ, ಅವನ ಜೊತೆಗೆ ಸೇರಿಕೊಂಡು ಅಲ್ಲೂ ಕೂಡ ಅಷ್ಟೇ ರಾಜಕಾರಣಿಗಳ ಹೆಸರು ಬಲವಾಗಿ ಕೇಳಿ ಬಂದಿತ್ತು BJP ಸರ್ಕಾರದ ಅವಧಿಯಲ್ಲಿ. ಅದಾದಮೇಲೆ ಉಪನ್ಯಾಸಕರ ನೇಮಕಾತಿ, ಭೋವಿ ನಿಗಮದಲ್ಲಿ ನಡೆದಿದೆ ಅನ್ನುವಂಥ ಹಗರಣ. ಆಮೇಲೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್, ಕೆಲವೊಂದಿಷ್ಟು 106 ಕೋಟಿ ಹಗರಣ ನಡೆದಿದ್ದಂತಹ ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಯದ ಮೂಡಾ ಸಮರ. ನಿನ್ನೆ ಮೈಸೂರಿನಲ್ಲಿ ದೋಸ್ತಿಗಳಿಗೆ CM ಸಿದ್ದರಾಮಯ್ಯ ಟಾಂಟ್ ಅನ್ನು ಕೊಟ್ಟಿದ್ರು. ಮೈಸೂರಿನಲ್ಲಿ ನಿನ್ನೆ ಇಡೀ ಸರ್ಕಾರ ದೋಸ್ತಿಗಳ ಪಾದಯಾತ್ರೆ ವಿರುದ್ಧ ಘರ್ಜಿಸಿತ್ತು. ಅವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಬಿಟ್ಟು ಬಿಡದೆ ಸರಮಾಲೆಗಳನ್ನು ಬಿಚ್ಚಿಟ್ರು ಸಿದ್ದರಾಮಯ್ಯ. ಜಗ್ಗಲ್ಲ ಬಗ್ಗಲ್ಲ, ನಿಮ್ಮ ಕುತಂತ್ರಕ್ಕೆಲ್ಲ ಹೆದರಲ್ಲ, ಪಾದಯಾತ್ರೆಗಂತರೂ ಮಣಿಯೋದೇ ಇಲ್ಲ ಅಬ್ಬರಿಸಿದ್ರು. ಇವತ್ತು ದೋಸ್ತಿ ಅವರದ ಪಾಳೆಯ. ಇವತ್ತು ಅವರು ಕೂಡ ಅಷ್ಟೇ ಸರ್ಕಾರದ ವಿರುದ್ಧ ಏನೆಲ್ಲ ಸಮರವನ್ನು ಸಾರಬೇಕು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣವನ್ನು ಮೈತ್ರಿ ನಾಯಕರು ಪ್ರಸ್ತಾಪ ಮಾಡ್ತಾರೆ. ಸಮಾವೇಶಕ್ಕೂ ಮೊದಲು ನಾಯಕರಿಂದ 2 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಈಗಾಗಲೇ ಮೈಸೂರು ತಲುಪಿದೆ. 8 ದಿನಗಳ ಒಂದು ಪಾದಯಾತ್ರೆ ಇವತ್ತು ಕ್ಲೋಸ್ ಆಗ್ತಾ ಇದೆ. ಅದೇ ಮಹಾರಾಜ ಕಾಲೇಜು ಮೈದಾನದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ 2 ಪಕ್ಷಗಳ ಕಾರ್ಯಕರ್ತರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾರೆ. ನಿನ್ನೆ ವಿರಾಟ್ ಪ್ರದರ್ಶನ ಆಗಿತ್ತು, ಸರ್ಕಾರದ ಶಕ್ತಿ ಪ್ರದರ್ಶನ. ಅದರಲ್ಲೂ ಮುಖ್ಯಮಂತ್ರಿಗಳ ಬಲ ಅಲ್ಲಿ ಪ್ರದರ್ಶನ ಆಗಿತ್ತು. ಹಾಗಾಗಿನೇ ಈಗ ನೋಡಿ, ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ, ಮುಖ್ಯಮಂತ್ರಿಗಳ ತವರಾಗಿದೆ. ಅದರ ಜೊತೆಗೆ ಹಳೆ ಮೈಸೂರು ಭಾಗ. ಬಟ್ ಈಗ ಇದೆಲ್ಲವೂ ಕೂಡ ರಾಜಕೀಕರಣ, ಎಲ್ಲವೂ ಕೂಡ ರಾಜಕೀಯನೇ ಇದು, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಿನ್ನೆ DK ಶಿವಕುಮಾರ್ ಅಬ್ಬರಿಸಿದ್ರು, ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯಾಗಿ ಭಾಷಣದಲ್ಲಿ ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ಮಾಡಿದರು. ಇಡೀ ಸಚಿವ ಸಂಪುಟ, ಇಡೀ ಕಾಂಗ್ರೆಸ್ ಪಡೆ
ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿತ್ತು. ಅದು ನಿನ್ನೆ ಕೂಡ ಮತ್ತೊಮ್ಮೆ ಸಾಬೀತಾಯಿತು. ಈಗ ದೋಸ್ತಿ ನಾಯಕರ ಸರದಿ. ಇವತ್ತಿನ ಸಮಾವೇಶ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಘರ್ಜಿಸಲಿದ್ದಾರೆ ಸರ್ಕಾರದ ವಿರುದ್ಧ. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದ್ದಾರೆ. ಅದರಲ್ಲೂ ಮೂಢ ಹಗರಣದ ಬಗ್ಗೆ ಜಾಸ್ತಿ ಆರೋಪಗಳನ್ನು ಮಾಡ್ತಿದ್ದಾರೆ, ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ನೋಡಬೇಕು. ಯಾಕಂದರೆ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವರು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಹೋರಾಟವನ್ನು ಮಾಡಿಕೊಳ್ಳಿಕ್ಕೆ. ಆದರೆ ಈಗ ದೋಸ್ತಿ ನಾಯಕರು ಈ ಪಾದಯಾತ್ರೆಯನ್ನು ಮಾಡೋ ಮೂಲಕ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿಯೇ ಈಗ ದೋಸ್ತಿಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸರ್ಕಾರ ಯಾವ ರೀತಿ ಗುದ್ದಾಟ, ಕಾದಾಟಗಳು, ವಾಗ್ಯುದ್ಧಗಳು, ವೈಯಕ್ತಿಕವಾದಂಥ ಟೀಕೆಗಳು, ಅದರಲ್ಲೂ DKC ವರ್ಸಸ್ HD ಕುಮಾರಸ್ವಾಮಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ವೈಯಕ್ತಿಕವಾದಂತಹ ಟೀಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ.